ನಮ್ಮ ಮುಂದೆ ಇವಾಗ ಸೇಮ್ ಟೆನ್ನಿಸ್ ಎಲ್ಬೋ ಪೇಯ್ನ್ ಅಂತ ಪ್ರೆಸೆಂಟ್ ಆಗಿರೋ ಒಂದು ಪೇಷಂಟ್ ಇದ್ದಾರೆ. ಬೇಸಿಕಲಿ ಈಸ್ ಅ ಕ್ಲಿನಿಕಲ್ ಡಯಾಗ್ನೋಸಿಸ್. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು, ಖಾತ್ರಿ ಪಡಿಸ್ಕೊಳ್ಳೋದು. ಸೊ ಅವರು ಹೇಗೆ ಅಂತ ಪೇಯ್ನ್ ಎಲ್ಲಿ ಬರುತ್ತಮ್ಮ ನಿಮ್ಗೆ ಎಕ್ಸಾಕ್ಟ್ ನೋಡಿ ಆ ಭಾಗದಲ್ಲಿ. ಸೊ ನೋಡಿ ಈ ಭಾಗದಲ್ಲಿ ಯೂಶಲಿ ಇದನ್ನ ಲ್ಯಾಟ್ರಲ್ ಎಪಿಕಾಂಡೈಲ್ ಅಂತ ಹೇಳ್ತೀವಿ. ಸೊ ಈ ಭಾಗದಲ್ಲಿ ಅವ್ರಿಗೆ ಪೇಯ್ನ್ ಇರುತ್ತೆ. ಇಲ್ಲಿಂದಾನೇ ಆ ಮಸಲ್ಸ್ ಏನಿರುತ್ತೆ ಈ ರಿಸ್ಟ್ ಮೂವ್ಮೆಂಟ್ಸ್ ಮಾಡುವಂಥದ್ದು, ಈ ಥರ ರಿಸ್ಟ್ ಎಕ್ಸ್ಟೆನ್ಷನ್ ಅಂತ ಏನು ಹೇಳ್ತೀವಿ, ಈ ಎಕ್ಸ್ಟೆನ್ಸಾರ್ ಮಸಲ್ಸ್ ಎಲ್ಲಾನು ಒಂದು ಗ್ರೂಪ್ ಆಗಿ ಇದು ರಿಸ್ಟ್ಗೆ ಬರುವಂಥದ್ದು. ಇದು ಏನಕ್ಕೆ ಬರುತ್ತೆ ಅಂದರೆ ಯೂಶಲಿ ಈ ರಿಸ್ಟ್ ಮೂಮೆಂಟ್ಸ್ ಓವರ್ ಯೂಸಿಂದ ಬರುವಂಥದ್ದು. ಓಕೆ, ಓವರ್ ಯೂಸ್ ಯೂಶಲಿ ಟೆನ್ನಿಸ್ ಆಡೋರಲ್ಲಿ ರಿಸ್ಟ್ ಎಕ್ಸ್ಟೆನ್ಷನ್ ಮೂಮೆಂಟ್ಸು ಫ್ರೀಕ್ವೆಂಟಾಗಿ ಆಗೋದ್ರಲ್ಲಿ ಅವಾಗ ಓವರ್ ಯೂಸ್ ಆಗುತ್ತಲ್ಲ, ಅವಾಗ ಪೈನ್ ಬರುವಂಥದ್ದು. ಸೆಕೆಂಡ್ ಥಿಂಗ್ ಏನಂದರೆ ಪ್ರೊವೊಕೇಟಿವ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಎಲ್ಬೋ ಕಂಪ್ಲೀಟ್ ಎಕ್ಸ್ಟೆನ್ಷನಲ್ಲಿ ಆ್ಯಂಡ್ ಪ್ರೊನೇಷನಲ್ಲಿ ಏನು ಮಾಡೋದು, ಪೇಷಂಟಿಗೆ ಈ ಥರ ರಿಸ್ಟ್ ಎಕ್ಸ್ಟೆನ್ಷನ್ ಮಾಡೋದು, ಅದನ್ನು ರೆಸ್ಟ್ರಿಕ್ಟ್ ಮಾಡೋದು. ಇದು ರಿಸ್ಟ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಪೇಯ್ನ್ ಬರೋಂಥದ್ದು. ಹೀಗೆ ಮಾಡಿ ನಾನು ಈಗ ಪ್ರೆಸ್ ಮಾಡ್ತೀನಿ, ಅವಾಗ ಮೇಲೆ ತಳ್ಳಬೇಕು ನೋಡಿ ಈ ಥರ. ಸೊ ಇದು ಮಾಡಿದಾಗ ಅದು ಪ್ರೊವೊಕೇಟಿವ್ ಟೆಸ್ಟಲ್ಲಿ ಅವ್ರಿಗೆ ಪೇಯ್ನ್ ಬರುವಂಥದ್ದು ಈ ಎಲ್ಬೋ ಭಾಗದಲ್ಲಿ. ಸೊ ಇದನ್ನು ಲ್ಯಾಟರಲ್ ಎಪಿಕಾಂಡೈಲ್ಸ್ ಆರ್ ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ.